ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ನಾವು ಕೊಟ್ಟೂರಿನಲ್ಲಿ 3 ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ನೋಡಬಹುದು, ಇಲ್ಲಿ ನೋಡಬಹುದು ನಾವು ಶ್ರೀ ಮರಿಕೊಟ್ಟೂರೇಶ್ವರ ದೇವಸ್ಥಾನ. ಇದು ಫಸ್ಟು ಇಲ್ಲಿ ಬಂದ ತಕ್ಷಣ ನಾವು ದರ್ಶನ ಮಾಡಬೇಕಾಗಿರೋದೇ ಶ್ರೀ ಮರಿಕೊಟ್ಟೂರೇಶ್ವರ ಸ್ವಾಮಿಯ ದರ್ಶನ. ಶ್ರೀ ಮರಿಕೊಟ್ಟೂರೇಶ್ವರ ದೇವಸ್ಥಾನದ ಮುಂಭಾಗ. ಫಸ್ಟು ಬನ್ನಿ, ಇಲ್ಲಿ ಮರಿಕೊಟ್ಟೂರೇಶ್ವರ ದೇವಸ್ಥಾನ ದರ್ಶನ ಮಾಡೋಣ. ನೋಡ್ಬೋದು, ಇಲ್ಲಿ ಬಸವಣ್ಣನ ಮೂರ್ತಿ ಕಾಣುತ್ತಾ ಇದೆ. ಮೊದಲು ಬಸವಣ್ಣನ ದರ್ಶನ ಮಾಡಿ ನಂತರ ಮರಿಕೊಟ್ಟೂರೇಶ್ವರ ಸ್ವಾಮಿಯ ದರ್ಶನ ಮಾಡೋಣ. ಇಲ್ಲಿ ನೋಡ್ಬೋದು, ಅವರ ಇಷ್ಟಾರ್ಥಗಳನ್ನು ಬಸವಣ್ಣನ ಕಿವಿಯಲ್ಲಿ ಹೇಳ್ಕೊಳ್ತಿದ್ದಾರೆ. ಬನ್ನಿ, ಈಗ ಮರಿಕೊಟ್ಟೂರೇಶ್ವರ ಸ್ವಾಮಿಯ ದರ್ಶನ ಮಾಡೋಣ. ನೋಡಿ, ಇಲ್ಲಿ ನೋಡ್ಬೋದು ನಾವು ಶ್ರೀ ಮರಿಕೊಟ್ಟೂರೇಶ್ವರ ಸ್ವಾಮಿಯ ದರ್ಶನ. ಶ್ರೀ ಮರಿಕೊಟ್ಟೂರೇಶ್ವರ ಸ್ವಾಮಿಯ ದರ್ಶನ ಪಡೆದು ಮುಂದೆ ಸಾಗೋಣ. ಎಲ್ಲರಿಗೂ ಸಹ ಆ ಮರಿಕೊಟ್ಟೂರೇಶ್ವರ ಸ್ವಾಮಿ ಒಳ್ಳೆಯದನ್ನು ಉಂಟು ಮಾಡಲಿ. ನೋಡಿ, ಇಲ್ಲಿ ಮೂರ್ತಿ ಸಹ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿ, ಮತ್ತೊಮ್ಮೆ ದರ್ಶನ ಮಾಡೋಣ. ನೋಡಿ, ಜಾತ್ರಾ ಮಹೋತ್ಸವ ಇರೋದ್ರಿಂದ ಪ್ರಸಾದದ ಸೇವೆ ಸಹ ಇದೆ. ನೋಡಿ, ಇಲ್ಲಿ ನೋಡ್ಬೋದು ಶ್ರೀ ಮರಿಕೊಟ್ಟೂರೇಶ್ವರ ಪ್ರಸಾದ ಸನ್ನಿಧಿ. ಈಗ ಬನ್ನಿ ಮುಂದೆ ಹೋಗೋಣ. ನೋಡಿ, ಇಲ್ಲಿ ನೋಡ್ಬೋದು ಶ್ರೀ ಗುರುಕೊಟ್ಟೂರೇಶ್ವರ ಸ್ವಾಮಿಯ ತೊಟ್ಟಿಲ ಮಠ. ಇದು ಇದು ಭಾಳಷ್ಟು ಪ್ರಸಿದ್ಧವಾದಂಥ ದೇವಸ್ಥಾನ ಸಹ ಹೌದು. ಶ್ರೀ ಗುರುಕೊಟ್ಟೂರೇಶ್ವರ ಸ್ವಾಮಿಯ ತೊಟ್ಟಿಲು ಮಠ, ಗಚ್ಚಿನ ಮಠ, ತೊಟ್ಟಿಲ ಮಠ ಭಾಳಷ್ಟು ಪ್ರಮುಖವಾದಂಥವು. ಬನ್ನೀಗ ಒಳಗಡೆ ಹೋಗೋಣ. ನೋಡಿ, ಇದು ತೊಟ್ಟಿಲು ಮಠ ಒಳಗಡೆ ಇರುವಂಥ ದೃಶ್ಯ. ಇದು ಜಾತ್ರಾ ಮಹೋತ್ಸವ ಇರೋದ್ರಿಂದ
ಬಹಳಷ್ಟು ಭಕ್ತಾದಿಗಳಿಂದ ತುಂಬಿದೆ. ಬನ್ನೀಗ ನಿಧಾನಕ್ಕೆ ಹೋಗಿ ದರ್ಶನ ಪಡೆಯೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ಪಂಚಗಣಾಧೀಶ್ವರರು ನೋಡಿ. ತೊಟ್ಟಿಲು ಮಠದ ಗುರು ಕೊಟ್ರೇಶ್ವರ ಸ್ವಾಮಿಯ ದರ್ಶನ. ಇಲ್ಲಿ ನೋಡ್ಬೋದು ನಾವು, ತೊಟ್ಟಿಲು ಸಹ ಇದೆ ಒಳಗಡೆಗೆ. ಅದರ ವಿಶೇಷತೆಯನ್ನು ತಿಳಿದುಕೊಳ್ತಿದ್ದಾರೆ ಭಕ್ತಾದಿಗಳು. ಇದು ತೊಟ್ಟಿಲು ಮಠದ ಒಳಗಡೆ ಇರುವಂತಹ ಶಿಲ್ಪಕಲೆ. ಈಗ ಬನ್ನಿ ನಾವು ಗಚ್ಚಿನ ಮಠಕ್ಕೆ ಹೋಗೋಣ. ಇದು ನೋಡಿ, ಇಲ್ಲಿ ಶ್ರೀ ಗುರು ಕೊಟ್ರೇಶ್ವರ ಸ್ವಾಮಿಯ ಜೀವಂತ ಯೋಗ ಸಮಾಧಿ. ಶ್ರೀ ಗುರು ಕೊಟ್ರೇಶ್ವರ ಸ್ವಾಮಿಯು ಐಕ್ಯವಾದಂಥ ಸ್ಥಳ ಇದು. ಇದು ಗಚ್ಚಿನ ಮಠದ ಮುಂಭಾಗ ಇರುವಂಥ ಬಸವಣ್ಣನ ಮೂರ್ತಿ. ಇದು ಸಹ, ಇದರಲ್ಲೂ ಸಹ ಒಂದು ವಿಶೇಷತೆ ನೋಡ್ಬೋದು. ಕೊಂಬು ಇದಾವೆ ನೋಡ್ರಿ, 2. ಅದರಲ್ಲಿ ಸಹ ನೋಡ್ಬೋದು ದರ್ಶನ. ನಾವು ಕೊಟ್ರೇಶ್ವರ ಸ್ವಾಮಿಯ ದರ್ಶನ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಬಸವಣ್ಣನ 2 ಕೊಂಬುಗಳ ಮಧ್ಯೆ ನಾವು ನೋಡ್ಬೋದು. ಅಲ್ಲಿ ಕೊಟ್ರೇಶ್ವರ ಸ್ವಾಮಿಯ ದರ್ಶನ ಮಾಡ್ಬೋದು ನೋಡಿ. ಇಲ್ಲಿಂದನೇ ಸೀದಾ ಕಾಣುತ್ತೆ ದೇವಸ್ಥಾನ ಒಳಗಡೆಗೆ ನೋಡಿ. ಜನಗಳು ಇರೋದ್ರಿಂದ ನಮಗೆ ಕಾಣ್ತಾ ಇಲ್ಲ ಅಷ್ಟೇ. ಬನ್ನಿ ಈಗ ಗಚ್ಚಿನ ಮಠದ ಒಳಗಡೆ ಹೋಗೋಣ. ಉತ್ತರ ಕರ್ನಾಟಕದ ಪ್ರಸಿದ್ಧ ದೇವಾಲಯ ಅಂತಂದರೆ ಇದು ಶ್ರೀ ಗುರು ಕ್ಷೇತ್ರ ಕೊಟ್ಟೂರು ಬಸವೇಶ್ವರ ಸ್ವಾಮಿಯ ಸನ್ನಿಧಿ ಅಂತ ಹೇಳ್ಬೋದು. ಬನ್ನಿ ಈಗ ಹೋಗೋಣ ಗಚ್ಚಿನ ಮಠದ ಒಳಗಡೆ. ಶ್ರೀ ಗುರು ಕೊಟ್ರೇಶ್ವರ ಸ್ವಾಮಿ ಐಕ್ಯವಾಗಿರುವಂಥ ಸ್ಥಳ ಇದು. ಇಲ್ಲಿ ಒಂದು ವಿಶೇಷತೆ ಇದೆ, ಅದೇನಂತ ನೋಡಿ ಮುಂದೆ ನೋಡೋಣ. ನೋಡಿ ಎಷ್ಟೊಂದು ಎಲ್ಲ ಕಲ್ಲಿನಿಂದಲೇ ನಿರ್ಮಾಣ ಮಾಡಿರುವಂಥ ಇದು ಗಚ್ಚಿನ ಮಠ. ಮೊಘಲ್ ಸಾಮ್ರಾಜ್ಯದ ಅಕ್ಬರ್ ಮಹಾರಾಜರು ಒಂದು ಉಡುಗೊರೆಯನ್ನು ನೀಡಿರುತ್ತಾರೆ ಶ್ರೀ ಗುರು ಕೊಟ್ರೇಶ್ವರ ಸ್ವಾಮಿಗೆ. ಅದನ್ನು ನೋಡೋಣ. ಬನ್ನಿ ಈಗ ಗುರು ಕೊಟ್ರೇಶ್ವರ ಸ್ವಾಮಿಯ ದರ್ಶನ ಮಾಡೋಣ. ಇದು ಗಚ್ಚಿನ ಮಠದ ಒಳಗಡೆ ಇರುವಂಥ ದೇವಸ್ಥಾನ.
ಇದೆ ನೋಡಿ ಇಲ್ಲಿ ಗಚ್ಚಿನ ಮಠದ ಒಳಗಡೆ ಇರುವಂಥ ದೇವಸ್ಥಾನ. ಇಲ್ಲಿ ನೋಡಿ ಇಲ್ಲಿ ಜೀವಂತ ಯೋಗ ಸಮಾಧಿ ಶ್ರೀ ಗುರು ಕೊಟ್ರೇಶ್ವರ ಸ್ವಾಮಿಯ ಜೀವಂತ ಯೋಗ ಸಮಾಧಿ ಇರುವಂಥ ಸ್ಥಳ ಇದು. ಈಗ ಬನ್ನಿ ಇಲ್ಲಿ ಒಂದು ಏನು ವಿಶೇಷತೆ ಅಂದೆಲ್ಲ ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು. ಇಲ್ಲಿ ನೋಡ್ಬೋದು ಇದು ಮಂಚನ. ಇದು ಮೊಘಲ್ ಸಾಮ್ರಾಜ್ಯದ ಅಕ್ಬರ್ ಮಹಾರಾಜರು ಶ್ರೀ ಗುರು ಕೊಟ್ರೇಶ್ವರ ಸ್ವಾಮಿಗೆ ಅರ್ಪಿಸಿರುತ್ತಾರೆ. ಇದು ನೋಡ್ಬೋದು ಇಲ್ಲಿ ಹಾಕಿದ್ದಾರೆ ನೋಡಿ. ಮೊಘಲ್ ಚಕ್ರವರ್ತಿ ಅಕ್ಬರ್ ಶ್ರೀ ಗುರು ಕೊಟ್ರೇಶ್ವರ ಸ್ವಾಮಿಗೆ ಅರ್ಪಣೆ ಮಾಡಿರ್ತಾರೆ ಇದು ಮಂಚವನ್ನು, ಮಣಿಮಂಚ. ನೋಡ್ಬೋದು ಇಲ್ಲಿ ಪಂಚಗಣಾಧೀಶ್ವರರು. ನೋಡಿ ಇಲ್ಲಿ ಗಚ್ಚಿನ ಮಠ ಪೂರ್ತಿ ಸಹ ಕಲ್ಲಿನಿಂದಲೇ ನಿರ್ಮಾಣ ಮಾಡಿರುವಂತಹದ್ದು. ಇಷ್ಟು ನಮ್ಮ ಈ ವಿಡಿಯೋದ ಒಂದು ಚಿಕ್ಕ ಪರಿಚಯ ಮಾಡಿಕೊಟ್ಟಿದ್ದೇನೆ. ಈ ವಿಡಿಯೋ ತಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸುತ್ತೇನೆ. ಈ ವಿಡಿಯೋ ತಮಗೆಲ್ಲ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ. ನಮ್ಮ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ತಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು.